ಧನ್ಯವಾದಗಳು. ಮುಂದೆ ವಿದುಷಿ ಶ್ರೀಮತಿ ಜಯಶ್ರೀ ಅವರಲ್ಲಿ ನಾನು ವಿನಂತಿ ಮಾಡ್ತಾ ಇದ್ದೇನೆ, ದಯಮಾಡಿ ತಾವು ಸಭೆಗೆ ಬಂದು ವೇದಿಕೆಗೆ ಬಂದು ದೇವತಾ ಪ್ರಾರ್ಥನೆಯೊಂದಿಗೆ ನಮ್ಮ ಭಗವಂತನನ್ನ ಧ್ಯಾನಿಸಬೇಕು, ನಮ್ಮೆಲ್ಲರಿಗೂ ಭಗವಂತನ ಕರುಣೆ ಲಭ್ಯವಾಗುವ ಹಾಗೆ ಮಾಡಿಕೊಡಬೇಕು ಎನ್ನುವಂತಹ ವಿನಂತಿಯೊಂದಿಗೆ ಶ್ರೀಮತಿ ಜಯಶ್ರೀ ಅವರು. निर्मलाय प्रशान्ताय दक्षिणामूर्तये नमः। अगजानन पद्मार्कं गजाननं अहर्निशं स्वानन्दनिलयं बालं गणेशं स्वानन्दनिलयं बालं गणेशं मन्दारमालं करुणालवादं मन्दारमालं करुणालवालं स्वानन्दनिलयं बालं शम्मी प्रियंवरं बालं गणेशं दूर्वांकुरप्रियं बालं गणेशं शम्मी प्रियंवरं बालं गणेशं दूर्वांकुरप्रियं बालं गणेशं शक्ति समेतं मूर्तितराटं नमामि नाथं बालं गणेशं हरिहरवन्दित पादारविन्दं हरिहरवन्दित पादारविन्दं स्वानन्दनिलयं बालं गणेशं स्वानन्दनिलयं बालं ಧನ್ಯವಾದಗಳು. ಇದು ಶ್ರೀಮತಿ ಜಯಶ್ರೀ ಅವರಿಗೆ. ಬಂಧುಗಳೇ, ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಅಭಿವಂದನೆಗಳನ್ನು ಸಲ್ಲಿಸುವಂತಹ ಸಂದರ್ಭ, ಗೌರವವನ್ನು ಸಲ್ಲಿಸುವಂತಹ ಸಂದರ್ಭ. ಬಹಳ ಹಿರಿಯ ನೃತ್ಯ ವಿದುಷಿ ಶ್ರೀಮತಿ ಕಮಲಾ ಭಟ್ ಮೇಡಮ್ ಅವರು ವೇದಿಕೆಯಲ್ಲಿ ಉಪಸ್ಥಿತರಿದ್ದಾರೆ. ಸರಿತಾ ಅವರ ಗುರುಗಳು ಕೂಡ ಅವರು. ಸುಮಾರು 4.5 ದಶಕದಿಂದ ಈ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಬಂದಿರುವಂತಹ ಸಾಧಕ ಗುರುಗಳು ಅವರು. ಕರ್ನಾಟಕ ಸರ್ಕಾರದ ಶಾಂತಲಾ ನಾಟ್ಯ ಪ್ರಶಸ್ತಿ ಪುರಸ್ಕೃತರಾದ ಗುರು ಶ್ರೀ ಉಳ್ಳಾಲ ಮೋಹನ್ ಕುಮಾರ್ ಅವರ ನೇರ ಶಿಷ್ಯರು. ಗುರು ಶ್ರೀ ಸುಂದರ್ ಕುಮಾರ್ ಮತ್ತು ರೇವತಿ ನರಸಿಂಹನ್ ಅವರಿಂದಲೂ ಕೂಡ ಮಾರ್ಗದರ್ಶನ ಮಾಡಿದ್ದಾರೆ. ಮಂಗಳೂರಿನಲ್ಲಿ ನಾಟ್ಯಾಲಯ ನೃತ್ಯ ಸಂಸ್ಥೆಯನ್ನ ಸ್ಥಾಪಿಸಿದ್ದಾರೆ. ಹಲವು ಶಿಷ್ಯರುಗಳನ್ನ ಕ್ಷೇತ್ರಕ್ಕೆ ಪರಿಚಯಿಸಿದ್ದಾರೆ. ಅವರ ಶಿಷ್ಯರುಗಳು ಭರತನಾಟ್ಯ ಕ್ಷೇತ್ರದಲ್ಲಿ ನಿರಂತರವಾಗಿ ತೊಡಗಿಕೊಂಡಿರುವಂತಹದ್ದು. ಕೆಲವರು ವಿದ್ವತ್ ಪದವಿಯ ಸಾಧನೆ ಮಾಡಿದ್ದಾರೆ, ಕೆಲವು ರಂಗ ಪ್ರವೇಶಗಳನ್ನು ನಿರ್ವಹಿಸಿದ್ದಾರೆ. ನಿರಂತರ ಪ್ರದರ್ಶನಗಳು ಕೂಡ ನಡೀತಾ ಇರುತ್ತೆ. ಇವರ ಶಿಷ್ಯರುಗಳಲ್ಲಿ ಕೆಲವರು ಗುರುಕುಲಗಳನ್ನ ಸ್ಥಾಪಿಸಿ ಪರಂಪರೆಯನ್ನ ಮುಂದುವರಿಸ್ತಾ ಇದ್ದಾರೆ. ಆರ್ಥಿಕವಾಗಿ ಹಿಂದುಳಿದ
ವರ್ಗದ ಕುಟುಂಬದ ಕಲಾವಿದರಿಗೆ ಉಚಿತವಾಗಿ ನೃತ್ಯ ಶಿಕ್ಷಣ ನೀಡಿ ಅವರನ್ನು ಉತ್ತಮ ನೃತ್ಯ ಕಲಾವಿದರಾಗಿ ರೂಪಿಸಿರುವುದು ಕಮಲಾ ಭಟ್ ಮೇಡಮ್ ಅವರ ಹೆಗ್ಗಳಿಕೆ. ದೇಶ ವಿದೇಶಗಳಲ್ಲೂ ಇವರ ಶಿಷ್ಯ ವರ್ಗ ಗುರು ಪರಂಪರೆಯನ್ನ ಮುಂದುವರಿಸ್ತಾ ಇದೆ. ಇವರ ಕಲಾ ಸೇವೆಯನ್ನ ಗುರುತಿಸಿ ಕೇರಳ ಸರ್ಕಾರ ಇವರ ಪ್ರದರ್ಶನಗಳನ್ನು ಆ ರಾಜ್ಯದಲ್ಲಿ ಏರ್ಪಡಿಸಿದ್ದಂತಹದ್ದು ಬಹಳ ವಿಶೇಷವಾದಂತಹ ಸಂದರ್ಭ. ಉಳಿದಂತೆ ಹಲವು ಪ್ರಶಸ್ತಿ ಪುರಸ್ಕಾರಗಳನ್ನು ಪಡೆದಿದ್ದಾರೆ. ಅವುಗಳಲ್ಲಿ ಬಹಳ ಮುಖ್ಯವಾಗಿ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿ, ದಕ್ಷಿಣ ಕನ್ನಡ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಪೂಜ್ಯ ಪೇಜಾವರ ಶ್ರೀಗಳಿಂದ ಶ್ರೀರಾಮ ವಿಠಲ ಪ್ರಶಸ್ತಿ, ನೃತ್ಯ ಕಲಾ ಸಿಂಧು ಮುಂತಾದವುಗಳನ್ನ ನಾವು ಇಲ್ಲಿ ಗುರುತಿಸಬಹುದಾಗಿದೆ. ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಅವರು ಉಪಸ್ಥಿತರಿರುವುದು ನಮ್ಮ ಹೆಮ್ಮೆಯನ್ನ ಹೆಚ್ಚಿಸಿದೆ. ನಮ್ಮ ಕಾರ್ಯಕ್ರಮಕ್ಕೊಂದು ಘನತೆ ಬಂದಿದೆ. ಅವರಿಗೆ ಗೌರವ ಸನ್ಮಾನ ದಯಮಾಡಿ ಗುರುಗಳಾದಂತಹ ಶ್ರೀಮತಿ ಕಮಲಾ ಭಟ್ ಅವರು ವ್ಯವಸ್ಥಾಪಕ ಕುಟುಂಬದ ಗೌರವವನ್ನು ಸ್ವೀಕರಿಸಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರುವಂತಹದ್ದು ಡಾಕ್ಟರ್ ಎಂ ಮೋಹನ್ ಆಳ್ವ ಸರ್ ಅವರು. ಮೋಹನ್ ಆಳ್ವ ಅವರು ಮೂಡುಬಿದಿರೆಯ ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ಅಧ್ಯಕ್ಷರು. ಸಾಂಸ್ಕೃತಿಕ, ಶೈಕ್ಷಣಿಕ ಹಾಗೂ ಕ್ರೀಡಾ ಕ್ಷೇತ್ರಗಳಲ್ಲಿ ಗುರುತಿಸಿಕೊಂಡಿದ್ದಾರೆ. ವೃತ್ತಿಯಲ್ಲಿ ಆಯುರ್ವೇದ ವೈದ್ಯರಾಗಿದ್ದಾರೆ. 1995ರಲ್ಲಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಸ್ಥಾಪನೆ ಮಾಡ್ತಾರೆ. 15,000ಕ್ಕೂ ಅಧಿಕ ವಿದ್ಯಾರ್ಥಿಗಳು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನದ ವಿವಿಧ ಸಂಸ್ಥೆಗಳಲ್ಲಿ ಅಧ್ಯಯನ ನಡೆಸ್ತಾ ಇದ್ದಾರೆ. ವೈದ್ಯರಾಗಿ ಸ್ವತಃ ಬಡವರಿಗೆ, HIV ಸೋಂಕಿತರಿಗೆ ಸಹಾಯ ಮಾಡಿಕೊಂಡು ಬಂದಿರುವಂತಹದ್ದು. ಭಾರತೀಯ ಶಾಸ್ತ್ರೀಯ ಮತ್ತು ಸಾಂಪ್ರದಾಯಿಕ ಸಂಗೀತ, ನೃತ್ಯ, ನಾಟಕ ಹಾಗೂ ಸಾಹಿತ್ಯದಲ್ಲಿ ವಿಶೇಷ ಆಸಕ್ತಿ ಹೊಂದಿದ್ದಾರೆ. ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯಲ್ಲಿ ವಿವಿಧ ವಿದ್ಯಾಸಂಸ್ಥೆಗಳು ಕಾರ್ಯನಿರ್ವಹಿಸ್ತಾ ಇದ್ದಾವೆ. ಇಲ್ಲಿನ ಬೋಧನಾ ವಿಧಾನ ಪಠ್ಯಕ್ರಮದ ಮಿತಿ ಇಲ್ಲದೆ ವ್ಯಕ್ತಿತ್ವ ಬೆಳವಣಿಗೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು, ಕ್ರೀಡೆಗಳು, ಫೈನ್ ಆರ್ಟ್ಸ್ ಮತ್ತು ತರಬೇತಿ ಪಡೆದ ಶಿಕ್ಷಕರ ಅಡಿಯಲ್ಲಿ ರಾಷ್ಟ್ರೀಯ ಏಕೀಕರಣ ಕಡೆಗೆ ಇತರ ಸಾಮಾಜಿಕ ತರಬೇತಿಯನ್ನ ನೀಡ್ತಾ ಇದೆ. ಡಾಕ್ಟರ್ ಮೋಹನ್ ಆಳ್ವ ಅವರು ಕ್ರೀಡಾ ಕ್ಷೇತ್ರದಲ್ಲಿ ತಮ್ಮ ಪ್ರೋತ್ಸಾಹ ಉಪಕ್ರಮಗಳಿಗೆ ಹೆಸರುವಾಸಿಯಾಗಿದ್ದಾರೆ. ಅವರು ಕೂಡ ಸ್ವತಃ ಕ್ರೀಡಾಪಟು. ತಮ್ಮ ಶಿಕ್ಷಣ ಸಂಸ್ಥೆಯಲ್ಲಿ ಸಂಸ್ಕೃತಿಯ ಜೊತೆಗೂ ಕ್ರೀಡೆಗೂ ಕೂಡ ಮಹತ್ವವನ್ನು ಕೊಡ್ತಾ ಇರುವಂತಹದ್ದು. ಇವತ್ತು ಅವರು ನಮ್ಮ ಕಾರ್ಯಕ್ರಮದ ಭಾಗವಾಗಿರುವುದು ನಮಗೆ ಹೆಮ್ಮೆಯಾಗಿದೆ. ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿಗಳು ಸೇರಿದಂತೆ ಹಲವು ರಾಷ್ಟ್ರ, ಅಂತಾರಾಷ್ಟ್ರೀಯ ಪ್ರಶಸ್ತಿಗಳಿಗೆ ಭಾಜನರಾಗಿರುವಂತಹ ಡಾಕ್ಟರ್ ಎಂ ಮೋಹನ್ ಆಳ್ವ ಅವರನ್ನ ಗೌರವಿಸುವುದಕ್ಕೋಸ್ಕರ ಚಿಗುರು ನೃತ್ಯಾಲಯ ಬಹಳ ಸಂತೋಷ ಪಡ್ತಾ ಇರುವಂತಹದ್ದು. ಈ ಸಂದರ್ಭದಲ್ಲಿ ಅವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೇನೆ. ಮುಂದೆ ನಮ್ಮ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರೆ ವಿದ್ವಾನ್ ಶ್ರೀ ಚಂದ್ರಶೇಖರ ನಾವಡ ಅವರು. ವಿದ್ವಾನ್ ಶ್ರೀ ಖಂಡಿಗೆ ಚಂದ್ರಶೇಖರ ನಾವಡ ನೃತ್ಯ, ಸಂಗೀತ, ಗಮಕ, ಯಕ್ಷಗಾನ ಕ್ಷೇತ್ರಗಳಲ್ಲಿ ಸಾಧನೆ ಮಾಡಿರುವಂತಹ ವಿದ್ವಾಂಸರು. ಶ್ರೀ ನಾಟ್ಯಾಂಜಲಿ ಕಲಾ ಅಕಾಡೆಮಿಯ ಸಂಸ್ಥಾಪಕರು. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಿಕ್ಷಕರಾಗಿ ಸುಮಾರು 3 ದಶಕಗಳ ಕಾಲ ಸೇವೆ ಸಲ್ಲಿಸಿ ಸ್ವಯಂ ನಿವೃತ್ತಿ ಪಡೆದು ಗುರುವಾಗಿ ನೃತ್ಯ ಕ್ಷೇತ್ರದಲ್ಲಿ ತಮ್ಮನ್ನು ಸಂಪೂರ್ಣವಾಗಿ ತೊಡಗಿಸಿಕೊಂಡಿದ್ದಾರೆ. ಕರಾವಳಿ ಭಾಗದಲ್ಲಿ ನೃತ್ಯ ಗುರುವಾಗಿ, ಋತುವನ್ನರಾಗಿ, ಗಮಕಿಗಳಾಗಿ, ಗಾಯಕರಾಗಿ, ನಿರ್ದೇಶಕರಾಗಿ, ಯಕ್ಷಗಾನ ಕಲಾವಿದರಾಗಿ, ಸಂಘಟಕರಾಗಿ ಬಹಳ ಪ್ರಸಿದ್ಧರು. ಶ್ರೀ ಮಾರ್ಟಿನ್ ಡಿಸೋಜಾ, ಶ್ರೀ ಕೆ ಶಿವರಾವ್, ಶ್ರೀಮತಿ ನಿರ್ಮಲಾ ಮಂಜುನಾಥ್, ಪದ್ಮಿನಿ ರಾಮಚಂದ್ರನ್, ಉಳ್ಳಾ ಮೋಹನ್ ಕುಮಾರ್ ಮುಂತಾದ ಗುರುಗಳಿಂದ ನೃತ್ಯ ಶಿಕ್ಷಣ ಪಡೆದಿರುವಂತಹದ್ದು. ನಾಟ್ಯಾಂಜಲಿ ಕಲಾ ಅಕಾಡೆಮಿಯನ್ನು ಸ್ಥಾಪಿಸಿ ದಕ್ಷಿಣ ಕನ್ನಡ ಹಾಗೂ ಉಡುಪಿ ಜಿಲ್ಲೆಗಳಲ್ಲಿ ಅನೇಕ ಭಾಗಗಳಲ್ಲಿ, ಅದರಲ್ಲೂ ಮುಖ್ಯವಾಗಿ
ಗ್ರಾಮಾಂತರ ಪ್ರದೇಶಗಳಲ್ಲಿ ಶಾಖೆಗಳನ್ನ ತೆರೆದು ಯಶಸ್ವಿಯಾಗಿ ಮುನ್ನಡೆಸ್ತಾ ಇದ್ದಾರೆ. ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಕರ್ನಾಟಕ ಕಲಾಶ್ರೀ ಪ್ರಶಸ್ತಿಯು ಸೇರಿದಂತೆ ಹಲವು ಗೌರವ ಪುರಸ್ಕಾರಗಳಿಗೆ ಭಾಜನರಾಗಿರುವಂತಹ ವಿದ್ವಾನ್ ಶ್ರೀ ಚಂದ್ರಶೇಖರ ನಾವಡ ಅವರಿಗೆ ಚಿಗುರು ನೃತ್ಯಾಲಯ ತನ್ನ 12ನೇ ವಾರ್ಷಿಕೋತ್ಸವದ ಈ ಶುಭ ಸಂದರ್ಭದಲ್ಲಿ ಗೌರವಿಸುವುದಕ್ಕೋಸ್ಕರ ಬಹಳ ಹೆಮ್ಮೆ ಪಡ್ತಾ ಇದೆ. ಇನ್ನು ಶ್ರೀಮತಿ ಶುಭಾ ಧನಂಜಯ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಭಾಗಿಯಾಗಬೇಕಾಗಿತ್ತು. ಅವರು ಈಗ ಕರ್ನಾಟಕ ಸಂಗೀತ ನೃತ್ಯ ಅಕಾಡೆಮಿಯ ಅಧ್ಯಕ್ಷರಾಗಿದ್ದಾರೆ. ಕಲಾಕ್ಷೇತ್ರದ ಪಕ್ಕದಲ್ಲೇ ಅವರ ಕಚೇರಿ ಇರುವಂತಹದ್ದು. ಇವತ್ತು ಅವರ ಕಚೇರಿಯಲ್ಲಿ ಸರ್ವ ಸದಸ್ಯರ ಸಭೆ ಇರೋದ್ರಿಂದ ಅಲ್ಲಿ ಅವರು ಸ್ಟ್ರಕ್ ಆಗಿದ್ದಾರೆ. ಹಾಗಾಗಿ ಅವರಿಗೆ ಸರಿಯಾದ ಸಮಯಕ್ಕೆ ಬರೋಕೆ ಸಾಧ್ಯ ಆಗಿಲ್ಲ. ಆ ನಂತರ ಅವರು ನಮ್ಮನ್ನ ಸೇರ್ಕೊಳ್ಳಲಿದ್ದಾರೆ. ನಮ್ಮ ಮತ್ತೋರ್ವ ಅತಿಥಿಗಳು ಇವತ್ತು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹದ್ದು ಗುರು ಶ್ರೀಮತಿ ಸೀತಾ ಗುರುಪ್ರಸಾದ್ ಮೇಡಮ್ ಅವರು. ಭರತನಾಟ್ಯ ವಿದ್ವಾಂಸರು ಸೀತಾ ಗುರುಪ್ರಸಾದ್ ಅವರು. ಸೀತಾ ಅವರು ಗುರುಸಾರ್ವಭೌಮ ಶ್ರೀ ರಾಘವೇಂದ್ರ ಯತಿರಾಯರ ವಂಶಸ್ಥರು ಅನ್ನುವಂತಹದನ್ನ ಸಭೆಯ ಗಮನಕ್ಕೆ ತರೋಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಗುರು ಶ್ರೀಮತಿ ಉಷಾ ವೇಣುಗೋಪಾಲ್ ಮತ್ತು ಗುರು ಶ್ರೀಮತಿ ವಿ ಭಾನುಮತಿಯವರ ಶಿಷ್ಯರು. ಆರಂಭದಲ್ಲಿ ಅವರು ಭರತನಾಟ್ಯ ಶಾಲೆಯನ್ನ ಆರಂಭಿಸ್ತಾರೆ. ಭರತಾಂಜಲಿ ಶೀರ್ಷಿಕೆಯಲ್ಲಿ ನೂರಾರು ಶಿಷ್ಯರುಗಳು ಭರತನಾಟ್ಯದಲ್ಲಿ ಇವರ ಮಾರ್ಗದರ್ಶನದಲ್ಲಿ ವಿದ್ವತ್ ಪರೀಕ್ಷೆ, MA ಹಾಗೂ ಅಲಂಕಾರ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಪಡೆದು ತೇರ್ಗಡೆಗೊಂಡಿದ್ದಾರೆ. ರಾಜ್ಯ ಮತ್ತು ರಾಷ್ಟ್ರ ಮಟ್ಟದ ಪ್ರತಿಷ್ಠಿತ ವೇದಿಕೆಗಳಲ್ಲಿ ಯಶಸ್ವಿ ಕಾರ್ಯಕ್ರಮಗಳನ್ನು ನೀಡಿದ್ದಾರೆ. ಹಲವಾರು ನೇರು ಮಟ್ಟದ ಸುಂದರ ರೂಪಕಗಳನ್ನ ಸಂಯೋಜನೆ ಮಾಡಿದ್ದಾರೆ. ಕರ್ನಾಟಕ ಪ್ರೌಢ ಪರೀಕ್ಷಾ ಮಂಡಳಿ ನಡೆಸುವ ಪರೀಕ್ಷೆಗಳಲ್ಲಿ ಪ್ರಶ್ನೆ ಪತ್ರಿಕೆ ತಯಾರಕರಾಗಿ, ಮುಖ್ಯ ಪರೀಕ್ಷಕರಾಗಿ ಹಾಗೂ ಮೌಲ್ಯಮಾಪಕರಾಗಿ ಸೇವೆ ಸಲ್ಲಿಸಿಕೊಂಡು ಬರ್ತಾ ಇದ್ದಾರೆ. ತಾವು ಕೂಡ ಹಲವು ಉತ್ಸವಗಳನ್ನು ಏರ್ಪಡಿಸಿ ಬೇರೆ ಬೇರೆ ಕಲಾವಿದರಿಗೆ ಅವಕಾಶಗಳನ್ನು ನೀಡ್ತಾರೆ. ಕರ್ನಾಟಕ ಅಲ್ಲದೆ ಮೌಂಟ್ ಅಬು, ತಮಿಳುನಾಡು, ಕೇರಳ, ತೆಲಂಗಾಣ ಮುಂತಾದ ರಾಜ್ಯಗಳಲ್ಲೂ ತಮ್ಮ ಸಂಸ್ಥೆಯ ಪ್ರದರ್ಶನಗಳನ್ನು ಯಶಸ್ವಿಯಾಗಿ ಸಾದರಪಡಿಸಿದ್ದಾರೆ. ನೃತ್ಯಕ್ಕೆ ಅವಶ್ಯವಿರುವಂತಹ ಆಹಾರ್ಯವನ್ನು ಬೆದರಿಸುವ ಭರತಾಂಜಲಿ ಕಾಸ್ಟ್ಯೂಮ್ ಸಂಸ್ಥೆಯನ್ನ ಕೂಡ ಮುಂದುವರಿಸಿಕೊಂಡು ಬರ್ತಾ ಇರುವಂತಹ ಗುರು ಶ್ರೀಮತಿ ಸೀತಾ ಗುರುಪ್ರಸಾದ್ ಅವರಿಗೆ ತಮ್ಮೆಲ್ಲರ ಪರವಾಗಿ ಗೌರವವನ್ನು ಸಲ್ಲಿಸೋದಕ್ಕೆ ಚಿಗುರು ನೃತ್ಯಾಲಯ ಬಹಳ ಹೆಮ್ಮೆ ಪಡ್ತಾ ಇರುವಂತಹ ಸಂದರ್ಭ. ಬಂಧುಗಳೇ, ಯಾವುದೇ ಕಲಾವಿದರು ಬೆಳಿಬೇಕಾದ್ರೆ ಕುಟುಂಬದಲ್ಲಿ ಅವರಿಗೆ ಪ್ರೋತ್ಸಾಹ ಮುಖ್ಯವಾಗುತ್ತೆ. ಅದರಲ್ಲೂ ಹೆಣ್ಣು ಮಕ್ಕಳಿಗೆ ಆ ಪ್ರೋತ್ಸಾಹ ಎರಡೂ ಕುಟುಂಬಗಳಲ್ಲಿ ಸಿಗಬೇಕಾಗುತ್ತೆ. ಆ ಹಿನ್ನೆಲೆಯಲ್ಲಿ ಸರಿತಾ ಅವರನ್ನ, ಅವರಲ್ಲಿರುವಂತಹ ನೃತ್ಯ ಪ್ರತಿಭೆಯನ್ನ ಗುರುತಿಸಿ ಆ ಕ್ಷೇತ್ರಕ್ಕೆ ಪರಿಚಯಿಸಿ ಆಕೆಯನ್ನ ಒಳ್ಳೆ ನೃತ್ಯ ಕಲಾವಿದೆಯಾಗಿ ಮಾಡಿ ಒಳ್ಳೆಯ ಕುಟುಂಬಕ್ಕೆ ಮದುವೆ ಮಾಡಿಕೊಟ್ಟು ಕ್ಷೇತ್ರದಲ್ಲಿ ಮುಂದುವರಿಯೋಕೆ ಸಹಾಯ ಮಾಡಿದವರು ಅವರ ತಾಯಿ ಶ್ರೀಮತಿ ವಿಜಯಲಕ್ಷ್ಮಿ ಅವರು. ಅವರು ಇವತ್ತು ವೇದಿಕೆಯಲ್ಲಿ ಉಪಸ್ಥಿತರಿರುವುದು ಸರಿತಾ ಅವರಿಗೆ ಬಹಳ ಹೆಮ್ಮೆಯಾಗಿದೆ. ನಮಗೂ ಕೂಡ ಅದು ಬಹಳ ಹೆಮ್ಮೆಯನ್ನು ತಂದಿರುವಂತಹ ವಿಷಯ. ತಮ್ಮ ಮಾತೃಶ್ರೀಯವರಿಗೆ ಸರಿತಾ ಅವರು ಈ ಸಂದರ್ಭದಲ್ಲಿ ಭಕ್ತಿಯಿಂದ ವಂದನೆಗಳನ್ನು ಸಲ್ಲಿಸಿ ಅವರ ಆಶೀರ್ವಾದವನ್ನ ಪಡ್ಕೊಂಡು ಅವರಿಗೆ ಒಂದು ಸಣ್ಣ ಗೌರವವನ್ನ ಸಲ್ಲಿಸ್ತಾ ಇದ್ದಾರೆ. ಬಂಧುಗಳೇ, ಅತಿಥಿಗಳಲ್ಲಿ ನನ್ನದು ಒಂದು ವಿನಂತಿ. ಇವತ್ತು ನೃತ್ಯ ರೂಪಕ ಸಂಜೆಯ ಅವಧಿಗೆ ಸಿದ್ಧ ಮಾಡಿದ್ದಾರೆ ವಿದುಷಿ ಶ್ರೀಮತಿ ಸರಿತಾ ಕೊಠಾರಿ ಅವರು. ಶಾಸ್ತ್ರ ಸ್ವರೂಪಂ ಅಯ್ಯಪ್ಪ ಸ್ವಾಮಿಯನ್ನ ಕುರಿತಾದಂತಹ ಇದು ನೃತ್ಯ ರೂಪಕ. ನೃತ್ಯ ರೂಪಕದ ಪ್ರದರ್ಶನ ಆದ ಮೇಲೆ ರೂಪಕದ ಪ್ರಸ್ತುತಿಯ ಬಗ್ಗೆ ತಮ್ಮೆಲ್ಲರ ಅಭಿಪ್ರಾಯಗಳು ಬೇಕು ಅನ್ನುವಂತಹ ಅಭಿಲಾಷೆಯನ್ನ ಸರಿತಾ ಅವರು ಇಟ್ಕೊಂಡಿದ್ದಾರೆ. ಹಾಗಾಗಿ ತಾವು ನೃತ್ಯ ರೂಪಕವನ್ನ ವೀಕ್ಷಣೆ ಮಾಡಿ ನಂತರ ತಮ್ಮ ಅಭಿಪ್ರಾಯಗಳನ್ನು ಕೊಡಬೇಕು ಅನ್ನುವಂತಹ ವಿನಂತಿ. ಅದಕ್ಕೆ ಮೊದಲು ಈ ರೂಪಕದ ಪರಿಕಲ್ಪನೆ ಶ್ರೀ ನಂದೂರಿ ಶ್ರೀನಿವಾಸ್ ಅವರದು. ಆದರೆ ಈ ರೂಪಕವನ್ನ ರಚಿಸಿ ನಿರ್ದೇಶನ ಮಾಡಿ ಸಂಗೀತ ಸಂಯೋಜನೆ ಮಾಡಿ ಮತ್ತು ಗಾಯನದಲ್ಲೂ ತಮ್ಮನ್ನ ತೊಡಗಿಸಿಕೊಂಡಿರೋರು ವಿದುಷಿ ಶ್ರೀಮತಿ ಜಯಶ್ರೀ ಅಜಯ್ ಕುಮಾರ್ ಅವರು. ನೃತ್ಯ ಸಂಯೋಜನೆ ವಿದುಷಿ ಶ್ರೀಮತಿ ಸರಿತಾ ಎಸ್ ಕೊಠಾರಿ ಅವರದು. ಆ ರೂಪಕ ಹೇಗೆ ಸಿದ್ಧವಾಯಿತು, ಅದರಲ್ಲಿರುವಂತಹ ಕಥಾನಕ ಏನು ಅನ್ನುವಂತಹ ವಿಚಾರಗಳನ್ನ ಸಭೆಯ ಗಮನಕ್ಕೆ ತರೋದಿಕ್ಕೆ ಅಪೇಕ್ಷೆ ಪಟ್ಟಿದ್ದಾರೆ. ಈ ಒಂದು ರೂಪಕವನ್ನ ರಚಿಸಿ ಸಂಗೀತ ಸಂಯೋಜನೆ ಮಾಡಿರುವಂತಹ ವಿದುಷಿ ಶ್ರೀಮತಿ ಜಯಶ್ರೀ ಅಜಯ್ ಕುಮಾರ್ ಅವರು. ಹಾಗಾಗಿ ಅವರು ರೂಪಕದ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ಸಭೆಗೆ ಕೊಡಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೇನೆ.
मुखं भुजगेन्द्र सुसर्प गदाभरणम् गजनील गजेन्द्र गणाधिपतिं प्रणतोऽस्मि विनायक हस्तिमुखम् सुर गणपति सुन्दर केशं ऋषि ऋषि गणपति यज्ञ समानं भव भव गणपति पद्म शरीरं जय जय गणपति दिव्य नमस्ते गजमुखवक्त्रं गिरिजापुत्रं गुणगणमित्रं गणपतिमीशप्रियम् करधृतपरशुं कङ्कणपाणिं कबलितपद्मरुचिम् सुरपतिवन्द्यं सुन्दरनृत्तं सुरुचिरमणिमकुटम् प्रणमतगेहं प्रकटितताळं षट्किरिताळमिदं तत्तत् षट्किरिताळमिदं तत्तत् षट्किरिताळमिदम् लम्बोदरवर कुञ्जासुरकृत कुङ्कुमवर्णधरम् श्वेतसशृङ्गं मोदकहस्तं प्रीतिसपनसफलम् नयनत्रयवर नागविभूषित नाना गणपतितं तत्तत् नयनत्रयवर नागविभूषित नाना गणपतितं तत्तत् नाना गणपतितं तत्तत् नाना गणपतितम् धवलित जलधर धवलित चन्द्रं मणिमणिकिरण विभूषित खड्गं तनु विषहर शूलकपालं हर हर शिव शिव गणपतिमभयम् धवलित जलधर धवलित चन्द्रं मणिमणिकिरण विभूषित खड्गं तनु विषहर शूलकपालं हर हर शिव शिव गणपतिमभयम् कटतट विगलित मद जल जलधित गणपति वाद्यमिदम् कटतट विगलित मद जल जलधित गणपति वाद्यमिदम् तत्तत् गणपति वाद्यमिदम् तत्तत् गणपति वाद्यमिदम् तक्कदिन्नं तरिकु तरिदन कुकु तत्ति कुकु तकिट डिंग डिंग डिगुन कुकु तत्ति जम जम तरिद जम जम तरिद तगद जम जम तरिद जम जम तरिद तरिद नक तन जुनु जुनु दिमि तकिड 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 तोम तकिड नम तकिड शशिकलित मौलिनं शूलिनं तकिड तत्तोम विमल शुभ कमल जल पादुकं पाणिनं तां तकिड धीं तकिड तोम तकिड तत्तोम प्रमथ गण गुण खचित शोभनं शोभितं तत्तां तदित्तां ततों तां तत्तकिटां मृदुल भुज सरसिज विशानकं पोषणं तां तत्तधीं तत्ततों तत्तनं तत्त वनस फल कदली फल मोदनं मोदकं तां तां धीं धीं तों तों नं नं प्रमथ गुरु शिवतनय गणपति ताडनं गणपति ताडनं गणपति ताडनम्
ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ ದೇವನ್ ಶರಣಂ ದೇವಿ ಶರಣಂ ಭಗವಾನೇ ಭಗವತಿಯೇ ದೇವನೇ ದೇವಿಯೇ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ महिषि संहार मदगज वाहन शरणं शरणं अय्यप्प मोहिनी नंदन सुंदर रूपा शरणं शरणं अय्यप्प महिषि संहार मदगज वाहन शरणं शरणं अय्यप्प मोहिनी नंदन सुंदर रूपा शरणं शरणं अय्यप्प भगवान् शरणं भगवति शरणं 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 अय्यप्प भगवति शरणं भगवान् शरणं 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 अय्यप्प करिमलवास पाप विनाश शरणं शरणं अय्यप्प करिमलवास पाप विनाश शरणं शरणं अय्यप्प करेದರೆ ಬರುವೆ ಕೇಳಿದ ಕೊಡುವೆ ಶರಣಂ ಶರಣಂ ಅಯ್ಯಪ್ಪ ಕರೆದರೆ ಬರುವೆ ಕೇಳಿದ ಕೊಡುವೆ ಶರಣಂ ಶರಣಂ ಅಯ್ಯಪ್ಪ ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ ಸ್ವಾಮಿಯೇ ಅಯ್ಯಪ್ಪೋ ಅಯ್ಯಪ್ಪೋ ಸ್ವಾಮಿಯೇ ಭಗವಾನೇ ಭಗವತಿಯೇ ಭಗವತಿಯೇ ಭಗವಾನೇ ದೇವನೇ ದೇವಿಯೇ ದೇವಿಯೇ ದೇವನೇ ಈಶ್ವರನೇ ಈಶ್ವರಿಯೇ ಈಶ್ವರಿಯೇ ಈಶ್ವರನೇ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ ಶರಣಂ ಅಯ್ಯಪ್ಪ ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ 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 ಶಾಸ್ತನೆಂಬುದು ನನ್ನ ಜನ್ಮ ನಾಮವಾದರೂ ಅಯ್ಯಪ್ಪನೆಂದೇ ನಾನು ನಿಮ್ಮೆಲ್ಲರಿಗೂ ಪರಿಚಿತನಲ್ಲವೇ? ಮಹಾಶಾಸ್ತನಾದ ನಾನು ಅಯ್ಯಪ್ಪನಾದ ಕಥೆಯನ್ನು ಹೇಳಲು ಬಂದಿಹೆನು. ಇಗೋ ಕೇಳಿ ನನ್ನ ವೃತ್ತಾಂತವನ್ನು, ತಿಳಿಯಿರಿ ನನ್ನ ವಿವಿಧ ಅವತಾರಗಳನ್ನು. ವೇದ ಕಾಲದಲ್ಲಿ ಶಿವನು ಪಾರ್ವತಿಯು ಕೈಲಾಸದಲ್ಲಿ ಸುಖವಾಗಿ ಸಂಭಾಷಿಸುತ್ತಿರಲು ಹರನೆಂದನು
ಸತಿಗೆ. ಧರ್ಮ ನಾಶನವಾದಾಗ, ಅಧರ್ಮ ವಿಜೃಂಭಿಸುವಾಗ ಶಾಸ್ತನಾಗಿ ಅವತರಿಸುವುದು ಭವಿಷ್ಯದಲ್ಲಿ ನನ್ನ ಅಂಶ. ಶಾಸ್ತನೆಂಬ ಶಕ್ತಿ ಶಿವನುಡಿಯಿಂ ಆವಿರ್ಭವಿಸಿ ಸಾಕಾರಗೊಳ್ಳಲು ಕಾದಿತ್ತು ಸರಿಯಾದ ಸಮಯಕ್ಕೆ. ಸಾಕಾರಗೊಳ್ಳಲು ಕಾದಿತ್ತು ಸರಿಯಾದ ಸಮಯಕ್ಕೆ. ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ. ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ. ಭಗವಾನ್ ಶರಣಂ ಭಗವತಿ ಶರಣಂ 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 ಅಯ್ಯಪ್ಪ. ಭಗವತಿ ಶರಣಂ ಭಗವಾನ್ ಶರಣಂ 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 ಅಯ್ಯಪ್ಪ. ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ. ಶರಣಂ ಶರಣಂ ಅಯ್ಯಪ್ಪ ಸ್ವಾಮಿ ಶರಣಂ ಅಯ್ಯಪ್ಪ. ತ್ರಿಮೂರ್ತಿಯರ ಸಮಾಗಮದಿಂದ ಅವತರಿಸಿದ ಶ್ರೀದತ್ತನ ವರಿಸಿದಳು ತ್ರಿಮಾತಿಯರ ಅಂಶವಾದ ಲೀಲಾದೇವಿಯು. ಬಹುಕಾಲ ಸುಖವಾಗಿ ನಡೆಸಿದರು ಆದರ್ಶ ದಾಂಪತ್ಯವಾ. ಬಹುಕಾಲ ಸುಖವಾಗಿ ನಡೆಸಿದರು ಆದರ್ಶ ದಾಂಪತ್ಯವಾ. ತೀವ್ರ ವೈರಾಗ್ಯವು ಆವರಿಸಿತು ಶ್ರೀದತ್ತನ. ಸಾಕೆನಿಸಿತು ಸ್ವಾಮಿಗೆ ದಾಂಪತ್ಯದ ಬಂಧನ. ಸತಿಯ ಕರೆದು ಪೇಳಿದನು. ದೇವಿ, ಸಾಕಿ ನಿರ್ಬಂಧನ, ನಡೆಯುವೆನು ಇನ್ನು ತಪಕೆ. ನನ್ನ ಸ್ವಸ್ಥಾನಕ್ಕೆ ಸಮ್ಮತಿಸು ನೀನು ಸಹ ನನ್ನೀ ನಿರ್ಧಾರಕ್ಕೆ. ಕುಪಿತಳಾಗಿ ಧಿಕ್ಕರಿಸಿದಳು ದತ್ತನ ಈ ನುಡಿಗಳ. ಕುಪಿತಳಾಗಿ ಧಿಕ್ಕರಿಸಿದಳು ದತ್ತನ ಈ ನುಡಿಗಳ. ಸ್ವಾಮಿ, ನನಗಿನ್ನೂ ನಮ್ಮ ದಾಂಪತ್ಯದ ಸುಖವನ್ನು ಅನುಭವಿಸುವ ಆಶಯವಿದೆ. ನಿಮ್ಮ ಪಟ್ಟ ಮಹಿಷಿಯಾದ ನನ್ನ ಕಾಮನೆಗಳನ್ನು ಧಿಕ್ಕರಿಸಿ ಅದು ಹೇಗೆ ನೀವು ನನ್ನನ್ನು ಬಿಟ್ಟು ಹೋಗುವಿರಿ? ಇದಕ್ಕೆ ಖಂಡಿತವಾಗಿಯೂ ನನ್ನ ಅನುಮತಿ ಇಲ್ಲ. ನನ್ನ ಆಶಯವನ್ನು ಧಿಕ್ಕರಿಸುವ ಹಕ್ಕು ನಿಮಗಿಲ್ಲ. ನನಗೆ ನಿರಾಶೆಯುಂಟು ಮಾಡಿ ನೀವು ಮಾಡುವ ಆ ತಪವು ಫಲಿಸುವುದಿಲ್ಲ. ದೇವಿ,
ನನ್ನ ಪಟ್ಟ ಮಹಿಷಿ ಎಂದ ಮಾತ್ರಕ್ಕೆ ನೀನು ನನ್ನನ್ನು ನಿಗ್ರಹಿಸುವೆಯಾ? ಅನುರಕ್ತಿಯಿಂದ ಕಾಮಾಂಧಳಾಗಿ ನನ್ನ ವಿರಕ್ತಿಯನ್ನು ಧಿಕ್ಕರಿಸಿದ ನೀನು ಮಹಿಷಿಯಾಗಿ ರಾಕ್ಷಸ ಕುಲದಲ್ಲಿ ಜನಿಸು. ಇಗೋ ಎನ್ನ ಶಾಪ. ವಿರಕ್ತಿಯ ನೆಪವೊಡ್ಡಿ ನನ್ನ ಅನುರಾಗವನ್ನು ಧಿಕ್ಕರಿಸಿದ ನೀವೂ ಸಹ ಮಹಿಷನಾಗಿ ಅದೇ ಕಾಮಾಂಧಕಾರದಲ್ಲಿ ಮುಳುಗಿ ಮಹಿಷಿಯ ರೂಪದಲ್ಲಿರುವ ನನ್ನನ್ನು ಅರಸುತ್ತಾ ಬರುವಂತಾಗಲಿ. ಇದು ನನ್ನ ಪ್ರತಿಶಾಪ. ಕರಂಭರಕ್ಕಸನಾಮಗಳಾಗಿ ಮಹಿಷಿ ಜನ್ಮವ ತಾಳಿದಳು ಸಾಧ್ವಿ ಲೀಲಾದೇವಿ. ಮಹಿಷಿ ಜನ್ಮವ ತಾಳಿದಳು ಸಾಧ್ವಿ ಲೀಲಾದೇವಿ. ತ್ರಿಲೋಕಾಧಿಪತಿಯಾಗುವಂತಹ ಪುತ್ರಾಕಾಂಕ್ಷಿಯಾಗಿ ಅಪವಗೈಯುತ್ತಿದ್ದ ಕರಂಭರ ಮಕರವಾಗಿ ಕೊಂದ ಆ ಮಹೇಂದ್ರ. ಮಕರವಾಗಿ ಕೊಂದ ಆ ಮಹೇಂದ್ರ. ಇದರಿಂದ ಕ್ರುದ್ಧಳಾದಳು ಮಹಿಷಿ. ತನ್ನ ತಂದೆಗಾದ ಅನ್ಯಾಯಕ್ಕೆ ಪ್ರತ್ಯುತ್ತರ ನೀಡಲೆಂದು ತಪಕಿತ ನಿಂದಳು. ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವಾಯ ನಮಃ. ಬ್ರಹ್ಮದೇವಾಯ ನಮಃ. ಬ್ರಹ್ಮನನ್ನು ಕುರಿತು ಘೋರ ತಪವನಾಚರಿಸೆ ಪ್ರಸನ್ನನಾದ ವಿರಿಂಚೆಯು ಪ್ರಕಟನಾದ ಕರುಣಿಸೆ. ಹೇ ಬ್ರಹ್ಮದೇವ, ನನ್ನ ತಂದೆಗಾದ ಅನ್ಯಾಯಕ್ಕೆ ನೀನೂ ಸಾಕ್ಷಿಯಾಗಿರುವೆ. ಹಾಗಾಗಿ ಮರಣವೇ ಬಾರದಂತೆ ನನಗೆ ವರವನ್ನು ಕೊಡು. ಹೇ ಮಹಿಷಿಯೇ, ಈ ಭೂಮಿಯಲ್ಲಿ ಹುಟ್ಟಿದ
ಪ್ರತಿ ಜೀವವು ಮರಣವನ್ನು ಹೊಂದಲೇಬೇಕು. ಅದು ಸೃಷ್ಟಿಯ ನಿಯಮ. ಹಾಗಾಗಿ ಈ ವರವನ್ನು ಹೊರತುಪಡಿಸಿ ಬೇರಾವ ವರವನ್ನಾದರೂ ನಾನು ಕರುಣಿಸುವೆ. ಓಹೋ, ಹಾಗೋ? ಸರಿ, ಹಾಗಾದರೆ ನಾನು ಇದಕ್ಕೆ ಪ್ರತಿಯಾಗಿ 3 ವರಗಳನ್ನು ನಿನ್ನ ಮುಂದಿಡುತ್ತಿದ್ದೇನೆ. ನಿನ್ನ ಅಪೇಕ್ಷೆಗಳು ಅದೇನೇ ಆಗಿದ್ದರೂ ಅದಕ್ಕೆ ನನ್ನ ಸಮ್ಮತವಿದೆ. ಕೇಳುವಂಥವಳಾಗು. ನನ್ನ ಮೊದಲ ವರ, ನನ್ನ ರೋಮ ಕೂಪಗಳಿಂದ ನನ್ನ ಕೋರಿಕೆ ಇದ್ದಷ್ಟು ರಾಕ್ಷಸರು ಹುಟ್ಟಿ ಬರಬೇಕು. ತಥಾಸ್ತು. ನನ್ನ ಮರಣವು ಹರಿಹರರ ಸಮಾಗಮದಿಂದ ಜನಿಸಿದ ಸುತನಿಂದ ಮಾತ್ರವೇ ಆಗಬೇಕು. ತಥಾಸ್ತು. ನನ್ನ 3ನೆಯ ವರ, ನನ್ನ ಮರಣವು ಭೂಲೋಕದಲ್ಲಿ ಮಾತ್ರವೇ ಸಂಭವಿಸಬೇಕು. ತಥಾಸ್ತು. ಹರಿಯು ಗಂಡು ಹರನು ಗಂಡು ಈರ್ವರಿಗಿನ್ನೆಲ್ಲಿಯ ಶಿಶು. ಹರಿಯು ಗಂಡು ಹರನು ಗಂಡು ಈರ್ವರಿಗಿನ್ನೆಲ್ಲಿಯ ಶಿಶು. ಒಂದು ವೇಳೆ ಜನಿಸಿದರು ಆ ಹರಿಹರ ಪುತ್ರನು ಭೂಲೋಕವ ಹೊರತುಪಡಿಸಿ ಬೇರೆಲ್ಲೂ ನನ್ನ ಕೊಲನು. ಭೂಲೋಕವ ಹೊರತುಪಡಿಸಿ ಬೇರೆಲ್ಲೂ ನನ್ನ ಕೊಲನು. ಹೌದು, ಇನ್ನೆಂದು ಭೂಲೋಕಕ್ಕೆ ನಾನು ಕಾಲಿಡೆನು. ಇನ್ನೆಂದು ಭೂಲೋಕಕ್ಕೆ ನಾನು ಕಾಲಿಡೆನು. ಇನ್ನೆಂದೂ ಇಡೆನು. ಸೂರ್ಯ ಚಂದ್ರರಿರುವವರೆಗೂ ಅಮರನಾಗಿ ಇರುವೆನು. ಸೂರ್ಯ ಚಂದ್ರರಿರುವವರೆಗೂ ಅಮರನಾಗಿ ಇರುವೆನು. ಅಮರಳಾಗೆ ಇರುವೆನು. ವರಗರ್ವದಿಂದ ಮುಲ್ಲೋಕಗಳನ್ನು ಅಲ್ಲೋಲ ಕಲ್ಲೋಲವಾಗಿಸಿ ಇಂದ್ರಾದಿ ದೇವತೆಗಳ ಹುಟ್ಟಡಗಿಸಿ ಮೆರೆದಳು ಆ ರಕ್ಕಸಿ ಮಹಿಷಿ. ಮೆರೆದಳು ಆ ರಕ್ಕಸಿ ಮಹಿಷಿ. ಇನ್ನೆಂದಿಗೂ ತನಗೆ ಮರಣವಿಲ್ಲವೆಂದೆನಿಸಿ. ಇನ್ನೆಂದಿಗೂ ತನಗೆ ಮರಣವಿಲ್ಲವೆಂದೆನಿಸಿ. ತನಗೆ ಮರಣವಿಲ್ಲವೆಂದೆನಿಸಿ. ತನಗೆ ಮರಣವಿಲ್ಲವೆಂದೆನಿಸಿ. ಮರಣವಿಲ್ಲವೆಂದೆನಿಸಿ. ಶ್ರೀಹರಿ ಶಂಕರ, ಶ್ರೀಹರಿ ಶಂಕರ. ರಕ್ಷ ರಕ್ಷ ಶ್ರೀಹರಿ, ರಕ್ಷ ರಕ್ಷ ಶಂಕರ. ರಕ್ಷ ರಕ್ಷ ಶ್ರೀಹರಿ, ರಕ್ಷ ರಕ್ಷ ಶಂಕರ. ಹರಿ ರಕ್ಷಿಸು, ಹರ ರಕ್ಷಿಸು, ಹರಿ ರಕ್ಷಿಸು, ಹರ ರಕ್ಷಿಸು. ಎಂಬ ಕ್ರಂದನ
ಬಳಿಗೆ ಓಡಿದರು ದೇವತೆಗಳು. ಮಹಿಷಿಯ ಅಟ್ಟಹಾಸಕ್ಕೆ, ಮಹಿಷಿಯ ಅಟ್ಟಹಾಸಕ್ಕೆ. ನಾಂದಿ ಹಾಡಿನ ಸುನಕ್ಕರು ಹರಿಹರರು ಮಹಿಷಿ ಸಂಹಾರಕ್ಕೆ. ನಾಂದಿ ಹಾಡಿನ ಸುನಕ್ಕರು ಹರಿಹರರು ಮಹಿಷಿ ಸಂಹಾರಕ್ಕೆ. ನಕ್ಕಳ ಶಾಂಭವಿಯು ಇವರೀರ್ವರ ಮೀರಿಸಿ ಪುತ್ರ ಜನನ ಕಾರ್ಯಕ್ಕೆ, ಪುತ್ರ ಜನನ ಕಾರ್ಯಕ್ಕೆ. ಹರಿಹರ ಪುತ್ರ ಜನನ ಕಾರ್ಯಕ್ಕೆ. ನಾರಾಯಣ 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 ನಾರಾಯಣ. ಏನೆಂದು ಬಣ್ಣಿಸಲಿ ಮೋಹಿನಿ ಸೌಂದರ್ಯ, ಬಿಡಲೇಬೇಕು ಎಂಥವನಾದರೂ ತನ್ನ ಬ್ರಹ್ಮಚರ್ಯ. ಏನೆಂದು ಬಣ್ಣಿಸಲಿ ಆ ಮೋಹಿನಿ ಸೌಂದರ್ಯ, ಬಿಡಲೇಬೇಕು ಎಂಥವನಾದರೂ ತನ್ನ ಬ್ರಹ್ಮಚರ್ಯ. ನೀನೊಮ್ಮೆ ನೋಡಲೇಬೇಕು ಮೋಹಿನಿಯಾದ ಹರಿಯ, ಕಾಮಾರಿಯಾದ ಶಿವನೇ ಕೈಸೆರೆಯಾಗುವೆ ನೀ ಆ ಮೋಹಿನಿಯ. ಕಾಮಾರಿಯಾದ ಶಿವನೇ ಕೈಸೆರೆಯಾಗುವೆ ನೀ ಆ ಮೋಹಿನಿಯ. ಕರೆದೊಯ್ದನು ನಾರದನು ಶಿವ ಶಿವೆಯನ್ನು ತನ್ನೊಡನೆ ವೈಕುಂಠಕ್ಕೆ. ಕಾಣಲು ಕೌತುಕದಿಂದಿರುವೆ ಮೋಹಿನಿಯ ಸ್ವರೂಪವ ತೋರುವೆಯ ನಿನ್ನ ಆ ಸುಂದರ ರೂಪವ. ಕಾಣಲು ಕೌತುಕದಿಂದಿರುವೆ ಮೋಹಿನಿಯ ಸ್ವರೂಪವ ತೋರುವೆಯ ನಿನ್ನ ಆ ಸುಂದರ ರೂಪವ. ನನ್ನ ಪಾರ್ವತಿಯನ್ನೇ ಮೀರಿಸುವುದೇ ನಿನ್ನ ರೂಪ. ನನ್ನ ಪಾರ್ವತಿಯನ್ನೇ ಮೀರಿಸುವುದೇ ನಿನ್ನ ರೂಪ. ಆಕರ್ಷಿಸುವುದೇ ಮುಟ್ಟುವುದೇ ನನ್ನ ನಿನ್ನ ಪ್ರೇಮ ತಾಪ. ನಸುನಕ್ಕ ಹರಿಯು ಶ್ರೀಮಾತೆಯ ಅನುಗ್ರಹವ ತಾ ಪಡೆದ. ತಾಯೇ ನಿನ್ನ ವಿನಃ ಬೇರಾರೂ ಶಿವನ ಮೋಹಿಸಲಾರ. ಅಭಯವನಿತ್ತಳು ಶಿವಕಾಮ ಸುಂದರಿಯು
ಪ್ರಸನ್ನಳಾಗಿ ಶಿವಕಾಮ ಸುಂದರಿ ಪ್ರಸನ್ನಳಾಗಿ ಶ್ರೀಕಾರವ ಬರೆದಳು ಶಾಸ್ತನ ಅವತಾರಕ್ಕಾಗಿ ಶ್ರೀಕಾರವ ಬರೆದಳು ಶಾಸ್ತನ ಅವತಾರಕ್ಕಾಗಿ ಮರುಕ್ಷಣವೇ ಅಂತರ್ದಹನನಾದ ಶ್ರೀಹರಿಯು ಮೂಡಿಸಿ ಆಶ್ಚರ್ಯವಾ ಪ್ರತ್ಯಕ್ಷನಾದನು ಧರಿಸಿ ಮೋಹಿನಿಯ ಅವತಾರವಾ ಮೋಹಿನಿಯ ಅವತಾರವಾ ಮೋಹಿನಿಯ ಅವತಾರವಾ ಕಾಮಾಕ್ಷಿಯ ಕಟಾಕ್ಷದಿಂದಾದಳು ಶಿವಮೋಹಿನಿ ಮೋಹಕ ಸೌಂದರ್ಯಕ್ಕೆ ಕಂಪಿಸಿತು ಶಿವನ ಧಮನಿ. ತನ್ನ ಕೈ ಹಿಡಿಯುವಂತೆ ಪ್ರಚೋದಿಸಿದಳು ಶಿವನ ಮುಂದೆ ಮುಂದೆ ಸಾಗಿದಳು ತನ್ನ ಕೈ ಸೆರೆಯಾಗಿಸಿಕೊಂಡಳು ಕಾಮಾರಿಯನು ಆ ಪರಶಿವನು ಕೈ ಸೆರೆಯಾದನು ಮೋಹಿನಿಯ ಸೌಂದರ್ಯಕ್ಕೆ. ತನ ತನ ತಾಂ ಜುಣುತ ಕಿಟ ತತ್ತನ ತನ ತಚ್ಚುಣು ಚುಣು ತತ್ತಿಮಿ ತಿಮಿ ತಕ್ಕಿಟ ಕಿಟ ತತ್ತನ ತಚ್ಚುಣು ತತ್ತಿಮಿ ತಕ್ಕಿಟ ತದ್ದೀಂ ಗಿಡದ ತಾಂ ತದಿಗಿ ನರತುಂ ತಾಂ ತದ್ದೀಂ ಗಿಡತುಂ ರಿತಜುಂ ತರಿತ ರಿತಜುಂ ತರಿತ ರಿತಜುಂ ರಿತ ರಿತ ಚೆಂಡು ದೀಪಿ ತಕ್ಕಿಟ ತದಿ ಗಿಣ್ಣತುಂ ತದಿಂ ಗಿಣ್ಣತುಂ ತದಿಂ ಗಿಣ್ಣತುಂ ತದಿ ಗಿಣ್ಣತುಂ ತದಿ ಗಿಣ್ಣತುಂ ತದಿ ಗಿಣ್ಣತುಂ ತನ ಚುಣು ತಿಮಿ ಕಿಟ ಚುಣು ತಿಮಿ ಕಿಟ ತಕ್ಕ ತಿಮಿ ದರಗಿಡ ತಕ ತತ್ತಿತ್ತಾಂ ಕಿಡದ ದರಗಿಡತುಂ ತೆತ್ತಾಂ ಕಕ್ಕಿಡದ ದರಗಿಡತುಂ ತಾಂ ತಕ್ಕ ದಿಕ್ಕು ಕಿಡದ ದರಗಿಡತುಂ ತತ್ತಿತ್ತರಿ ದಂಡ ಚುಣು ತಿಮಿತ್ತಾಂ ತಿತ್ತರಿ ದಣ ಚುಣು ತಿಮಿತ್ತಾಂ ತರಿ ದಂಡ ಚುಣು ತಿಮಿತ್ತಾಂ ತದಿ ಗಿಣ್ಣತುಂ ತದಿ ಗಿಣ್ಣತುಂ ತದಿ ಗಿಣ್ಣತುಂ ತರಿ ದಣ ಚುಣು ತಿಮಿ ತರಿ ದಂಡ ಚುಣು ತಿಮಿ ಕಿಟ ತಕ್ಕ ತ ಚುಂ ತ ದಿ ಗಿಣ್ಣತುಂ ತಕ್ಕ ತ ದಿ ಗಿಣ್ಣತುಂ ತಕ್ಕ ದಿಕ್ಕು ತ ದಿ ಗಿಣ್ಣತುಂ ತಕ್ಕ ತ ಚುಂ ತ ದಿ ಗಿಣ್ಣತುಂ ತಕ್ಕ ತ ದಿ ಗಿಣ್ಣತುಂ ತಕ್ಕ ದಿಕ್ಕು ತ ದಿ ಗಿಣ್ಣತುಂ ತಕ್ಕ ದಿಕ್ಕು ತ ಚುಂ ತ ದಿ ಗಿಣ್ಣತುಂ ತಕ್ಕ ದಿ ಗಿಣ್ಣತುಂ ತಕ್ಕ ದಿಕ್ಕು ತ ದಿ ಗಿಣ್ಣತುಂ.
ततः समुत्थितो देवो महाशास्ता महाबलः अनेककोटिदैत्येन्द्रगर्वनिर्वापणक्षमः ಶಿವನ ಅಂಶವಾದ ಮಹಾಶಾಸ್ತನು ಜನಿಸಿದನು ಮೋಹಿನಿಯ ನಂದನನು ಹರಿಹರ ಪುತ್ರನು ಶಿವನ ಅಂಶವಾದ ಮಹಾಶಾಸ್ತನು ಜನಿಸಿದನು ಮೋಹಿನಿಯ ನಂದನನು ಹರಿಹರ ಪುತ್ರನು ಭೂತನಾಥನೆಂದನು ಬ್ರಹ್ಮದೇವನು ಭೂತನಾಥ ಧರ್ಮಶಾಸ್ತ್ರನೆಂದನು ಪರಮೇಶ್ವರನು ಧರ್ಮಶಾಸ್ತ್ರ ಭೂತನಾಥನೆಂದನು ಬ್ರಹ್ಮದೇವನು ಧರ್ಮಶಾಸ್ತ್ರನೆಂದನು ಪರಮೇಶ್ವರನು ಮಹಾಬಲದಯಾಪರನೆಂದನು ದೇವತೆಗಳು ಜಗನ್ಮೋಹನ ಶಾಸ್ತನೆಂದನು ನಾರಾಯಣನು ಜಗನ್ಮೋಹನ ಶಾಸ್ತ್ರ ಮಹಾಬಲದಯಾಪರನೆಂದನು ದೇವತೆಗಳು ಜಗನ್ಮೋಹನ ಶಾಸ್ತನೆಂದನು ನಾರಾಯಣನು ಜಗನ್ಮೋಹನ ಶಾಸ್ತನೆಂದನು ನಾರಾಯಣನು ಕರೆದೊಯ್ದಳು ತನ್ನೊಡನೆ ಕರೆದೊಯ್ದಳು ತನ್ನೊಡನೆ ಕಾಮಾಕ್ಷಿ ಕಾಂಚೀಪುರಕ್ಕೆ ಕರೆದೊಯ್ದಳು ತನ್ನೊಡನೆ ಕಾಮಾಕ್ಷಿ ಕಾಂಚೀಪುರಕ್ಕೆ ಹಾಲುಣಿಸಿ ಪೋಷಿಸಿ ಪಾಲಕನ ಮಾಡಿದಳು ತನ್ನ ಪುರಕ್ಕೆ ಹಾಲುಣಿಸಿ ಪೋಷಿಸಿ ಪಾಲಕನ ಮಾಡಿದಳು ತನ್ನ ಪುರಕ್ಕೆ ಗಣಪ ಸ್ಕಂದರೊಡನೆ ಕೂಡಿ ಬಾಲಲೀಲೆಯಾಡಿದ ಗಣಪ ಸ್ಕಂದರೊಡನೆ ಕೂಡಿ ಬಾಲಲೀಲೆಯಾಡಿದ ಮಹಿಷಿ ಸಂಹಾರದೆಡೆಗೆ ತಾ ನಿರ್ಗಮಿಸಿದ ಮಹಿಷಿ ಸಂಹಾರದೆಡೆಗೆ ತಾ ನಿರ್ಗಮಿಸಿದ
ಆದನು ಮಹಿಷಿಯನ್ನು ಮೋಹಪಾಶದಿಂದ ಸೆಳೆದ ಭುವಿಗೆ ಕರೆತಂದ ಮನಸೋತಳು ಆ ಮಹಿಷಿ ಸುಂದರ ಮಹಿಷ ರೂಪಕ್ಕೆ ಮನಸೋತಳು ಆ ಮಹಿಷಿ ಸುಂದರ ಮಹಿಷ ರೂಪಕ್ಕೆ ಭೂಲೋಕಕ್ಕೆ ತಾ ಬಂದುದು ಅರಿವಿಲ್ಲದೆ ಹೋಯಿತವಳ ಪ್ರಾಣಕ್ಕೆ ಭೂಲೋಕಕ್ಕೆ ಬಂದುದು ಅರಿವಿಲ್ಲದೆ ಹೋಯಿತು ಅವಳ ಜ್ಞಾನಕ್ಕೆ ಶಾಸ್ತನನ್ನು ಕಂಡ ಮಹಿಷಿ ಇವನೇ ಅರಿಯಂದರಿತಳು ಬಾಲಕನಿಂದು ಇವನು ಆವಸಾಟಿ ಎಂದು ನಿರ್ಲಕ್ಷಿಸಿದಳು ಶಾಸ್ತನನ್ನು ಕಂಡ ಮಹಿಷಿ ಇವನೇ ಅರಿಯಂದರಿತಳು ಬಾಲಕನಿನ್ನು ಇವನು ಆವಸಾಟಿ ಎಂದು ನಿರ್ಲಕ್ಷಿಸಿದಳು ಶುರುವಾಯಿತು ಮಹಾಯುದ್ಧ ಶುರುವಾಯಿತು ಮಹಾಯುದ್ಧ ಈರ್ವರಿಗೂ ರಭಸರೇ ಅಸ್ತ್ರಕ್ಕೆ ಪ್ರತಿಯಸ್ತ್ರ ಶಸ್ತ್ರಕ್ಕೆ ಪ್ರತಿಶಸ್ತ್ರ ಅಸ್ತ್ರಕ್ಕೆ ಪ್ರತಿಯಸ್ತ್ರ ಶಸ್ತ್ರಕ್ಕೆ ಪ್ರತಿಶಸ್ತ್ರ Tattim tattam vitam tattakita 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 tam tattim tattim tattam vitam tattim tadim takadim tadim kadagadim tadim tam tattim tattim tattam vitam tattakita 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 tam tattim tattim tattam vitam tattim tadim takadim tadim kadagadim tadim takita tim tattakita tim tattakita tim tattakita tim Takita 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 tim takita tim takita tim takita tim tatim tadim takadim tadim kadagadim tadim takita takatina takita takatina takita takatina takita takatina takita takatina takita takatina tatakita takatina tatakita takatina tatakita takatina tatakita takatina tatakita takatina
ತಾಂಗ ದಿ ತಾಂಗ ತಾಂ ಗಿಡ ತರಿ ಗಿಡ ತಾಂ ಗಿಡ ತರಿ ಗಿಡ ತಾಂ ಗಿಡ ತರಿ ಗಿಡ ತಾಂ ಗಿಡ ತರಿ ಗಿಡ ತಾಂಗ ದಿ ತಾಂಗ ತಾಂಗ ದಿ ತಾಂಗ ತಾಂ 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 ತರಿ ತರಿ ಜುಣು ತಾಂ ತಾಂ ತರಿ ತರಿ ಜುಣು ತಾಂ ತರಿ ತರಿ ಜುಣು ತಾಂ ತಾಂ ತರಿ ತರಿ ಜುಣು ತಾಂ ತಾಂ ತರಿ ತರಿ ಜುಣು ತಾಂ 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 ತರಿ ತರಿ ಜುಣು ತಾಂ ತಾಂ ತರಿ ತರಿ ಜುಣು ತಾಂ ತರಿ ತರಿ ಜುಣು ತಾಂ ತಾಂ ತರಿ ತರಿ ಜುಣು ತಾಂ ತಾಂ ತರಿ ತರಿ ಜುಣು ತಾಂ ತರಿ ಗಿಡ ತಗ ತರಿ ಗಿಡ ತಗ ದಿ ತರಿ ಗಿಡ ತಗ ತರಿ ಗಿಡ ತಗ ತರಿ ಗಿಡ ತಗ ತರಿ ಗಿಡ ತಗ ತಾಂ ಗಿಡ ತಗ ತರಿ ಗಿಡ ತಾಂ ತರಿ ಗಿಡ ತಗ ತರಿ ಗಿಡ ತಗ ದಿ ತರಿ ಗಿಡ ತಗ ತರಿ ಗಿಡ ತಗ ತರಿ ಗಿಡ ತಗ ತರಿ ಗಿಡ ತಗ ತಾಂ ಗಿಡ ತಗ ತರಿ ಗಿಡ ತಾಂ ತಾಂ ಧೀಂ ತೋಂ ತರಿ ಗಿಡ ತಗ ತಗ ದಿ ತರಿ ಗಿಡ ತಾಂ ತಾಂ ಧೀಂ ತರಿ ಗಿಡ ತಗ ತಗ ತರಿ ಗಿಡ ತಾಂ ತಾಂ ತರಿ ಗಿಡ ತಗ ತರಿ ಗಿಡ ತಾಂ ತರಿ ಗಿಡ ತಾಂ ತಗ ತರಿ ಗಿಡ ತಾಂ ತಗ ದಿ ತರಿ ಗಿಡ ತಾಂ ತಾಂ ಧೀಂ ತೋಂ ತರಿ ಗಿಡ ತಗ ತಗ ದಿ ತರಿ ಗಿಡ ತಾಂ ತಾಂ ಧೀಂ ತರಿ ಗಿಡ ತಗ ತಗ ತರಿ ಗಿಡ ತಾಂ ತಾಂ ತರಿ ಗಿಡ ತಗ ತರಿ ಗಿಡ ತಾಂ ತರಿ ಗಿಡ ತಾಂ ತಗ ತರಿ ಗಿಡ ತಾಂ ತಗ ದಿ ತರಿ ಗಿಡ ತಾಂ ಶಾಸ್ತನ ಸಂಯಮವು ತನ್ನ ಮಿತಿಯನ್ನು ಮೀರಿತು ಆಸನ್ನವಾಯಿತು ಸಮಯ ಮಹಿಷಿಯ ಸಂಹಾರಕ್ಕೆ ಆಸನ್ನವಾಯಿತು ಸಮಯ ಮಹಿಷಿಯ ಸಂಹಾರಕ್ಕೆ ಆಸನ್ನವಾಯಿತು ಸಮಯ ಮಹಿಷಿಯ ಸಂಹಾರಕ್ಕೆ ಮಹಿಷಿಯನ್ನು ಮೇಲೆತ್ತಿ ನೆಲಕ್ಕೆ ಅಪ್ಪಳಿಸಿದ ತಾಂ ತರಗಿಡ ತಗ ದೀಂ ತರಗಿಡ ತಗ ತೋಂ ತರಗಿಡ ತಗ ತತ್ತ ತಾಂ ತರಗಿಡ ತಗ ದೀಂ ತರಗಿಡ ತಗ ತೋಂ ತರಗಿಡ ತಗ ತತ್ತ ಅವಳ ಶಿರವ ವೇದಿಕೆ ಮಾಡಿ ಕೃಷ್ಣನಂತೆ ಕುಣಿದ ತಗದಿಗು ತದಿಗಿಡ ತೋಂ ತಗದಿಗು ತದಿಗಿಡ ತೋಂ ತಗದಿಗು ತದಿಗಿಡ ತೋಂ ತತ್ತ ತಗದಿಗು ತದಿಗಿಡ ತೋಂ ತಗದಿಗು ತದಿಗಿಡ ತೋಂ ತಗದಿಗು ತದಿಗಿಡ ತೋಂ ತತ್ತ ತದ್ಧೀಂ 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 ತಾ ತಾಂ ತದ್ಧೀಂ ಧೀಂ ತದ್ಧೀಂ ತೋಂ ತದ್ಧೀಂ ತಂ ತ ತಾಂ ತರಗಿಡ ತಗ ಧೀಂ ತರಗಿಡ ತಗ ತೋಂ ತರಗಿಡ ತಗ ತಂ ತರಗಿಡ ತಗ ತ ತಜ್ಜಂ ಗಿಡ ತಗ ತರಗಿಡ ತೋಂ ಗಿಡ ತಗ ತರಗಿಡ ತೋಂ ಗಿಡ ತಗ ತರಗಿಡ ತೋಂ ತ ಗಿಡ ತಗ ತರಗಿಡ ತೋಂ ಗಿಡ ತಗ ತರಗಿಡ ತೋಂ ಗಿಡ ತಗ ತರಗಿಡ ತೋಂ ತ ಗಿಡ ತಗ ತರಗಿಡ ತೋಂ ಗಿಡ ತಗ ತರಗಿಡ ತೋಂ ಗಿಡ ತಗ ತರಗಿಡ ತೋಂ ತ ತಾಳಲಾರದೆ ಮಹಿಷಿ ಕಂಬನಿ ಸುರಿಸಿದಳು ಸಾಕು ಪ್ರಭು ಕ್ಷಮಿಸು ಎನ್ನ ಎನ್ನುದ ತನ್ನ ಪ್ರಾಣವ ತ್ಯಜಿಸಿದಳು ಪುಷ್ಪವೃಷ್ಟಿಯ ಸುರಿಸಿದರು ದೇವತೆಗಳು ಹರುಷದಲ್ಲಿ ಪುಷ್ಪವೃಷ್ಟಿಯ ಸುರಿಸಿದರು ದೇವತೆಗಳು ಹರುಷದಲ್ಲಿ ಅರ್ಚಿಸಿದರು ಘೋಷಸ್ಪತಿ ಶಾಸ್ತನೆಂಬ ನಾಮದಿ ಅರ್ಚಿಸಿದರು ಘೋಷಸ್ಪತಿ ಶಾಸ್ತನೆಂಬ ನಾಮದಿ
ಪಾಶುಪತಾಸ್ತ್ರವ ಪಡೆಯಲು ಅರ್ಜುನ ಮಾಡಿದನು ತಪವ. ಬೇಡರಂತೆ ಬಂದರು ಶಿವ ಪಾರ್ವತಿಯನು. ಆತನ ತಪಕ್ಕೆ ಮೆಚ್ಚಿ ವರವ ಕರುಣಿಸಿದರು, ವರವ ಕರುಣಿಸಿದರು. ಆಹಾ, ಎಂಥ ರೂಪವತಿಯು ನೀ! ಶಿವನ ಆ ನೋಟಕ್ಕೆ ಉದ್ಭವಿಸಿದ ಕಿರಾತಶಾಸ್ತ್ರ. ಕಿರಾತಶಾಸ್ತ್ರನೆಂದು ಪೂಜಿಸಲ್ಪಟ್ಟನು, ಕಿರಾತಶಾಸ್ತ್ರನೆಂದು ಪೂಜಿಸಲ್ಪಟ್ಟನು. ಕಶ್ಯಪನ ಪುತ್ರನಾದ ಸತ್ಯಪೂರ್ಣನು ಧರ್ಮಶಾಸ್ತ್ರನ ಪರಮ ಭಕ್ತನಾಗಿದ್ದನು. ಕಶ್ಯಪನ ಪುತ್ರನಾದ ಸತ್ಯಪೂರ್ಣನು ಧರ್ಮಶಾಸ್ತ್ರನ ಪರಮ ಭಕ್ತನಾಗಿದ್ದನು. ಅಂದೊಮ್ಮೆ ಧ್ಯಾನದಲ್ಲಿ ಶಾಸ್ತನ ಕಂಡನು, ಆನಂದದಿ ಕಂಗಳಿಂದ ಭಾಷ್ಪವಾರಿ ಸುರಿಯಿತು. ಜನಿಸಿದರು ಆ ಕ್ಷಣವೇ ಇಬ್ಬರು ಕುವರಿಯರು, ಪೂರ್ಣ ಪುಷ್ಕಳ ಎಂದು ನಾಮಕರಣ ಮಾಡಿದರು. ಶಾಸ್ತನ ಭಕ್ತರಲ್ಲಿ ಮೊದಲನೆಯವನಾಗಲು ಸತ್ಯಪೂರ್ಣನು ತಪವಗೈದನು. ಶಾಸ್ತನು ಪೂರ್ಣ ಪುಷ್ಕಳರನ್ನು ವರಿಸಿ ಸತ್ಯವ್ರತನ ಮಾವನ ಮಾಡಿಕೊಂಡು ಅಂದಿನಿಂದಲೇ ಆದ ಶ್ರೀಪೂರ್ಣ
ಪುಷ್ಕಳ ಶಾಸ್ತನು ಶ್ರೀ ಪೂರ್ಣ ಪುಷ್ಕಳ ಶಾಸ್ತನು सत्यपूर्णाह्यवस्यास्ताम् महर्षेर्नेत्रये रूपे पूर्णा पुष्कलाकाख्याते पुरा पुण्यमिदं व्रतं चरित्वा कन्यके पत्नौ महाशासा बभूवतः। नारायण नारायण जय जय गोविंद हरे नारायण नारायण जय जय गोपाल हरे नारायण नारायण जय जय गोविंद हरे नारायण नारायण जय जय गोपाल हरे ओम नारायण नारायण जय जय गोविंद हरे नारायण नारायण जय जय गोपाल हरे ओम नारायण नारायण जय जय गोविंद हरे ओम नारायण नारायण जय जय गोपाल हरे। शंभो महादेव देव शिव शंभो महादेव देवेश शंभो शंभो महादेव देव शिव शंभो महादेव देवेश शंभो शंभो महादेव देव नारायण नारायण जय जय गोविंद हरे नारायण नारायण जय जय गोपाल हरे नारायण नारायण जय जय गोविंद हरे नारायण नारायण जय जय गोपाल हरे ओम नारायण नारायण जय जय गोविंद हरे ओम नारायण नारायण जय जय गोपाल हरे ओम नारायण नारायण जय जय गोविंद हरे ओम नारायण नारायण जय जय गोपाल हरे हरि नारायण 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 शंभो महादेव देव शिव शंभो महादेव देवेश शंभो शंभो महादेव देव हर हर शिव शिव 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 हरि नारायण हरि नारायण हरि नारायण हरि नारायण हर हर शिव शिव हर हर शिव शिव हर हर शिव शिव ಕಲಿಯುಗದಲ್ಲಿ ಹರಿಹರರ ಭಕ್ತರಲ್ಲಿ ಭಿನ್ನ ಮತವು ಹೆಚ್ಚಾಗಲು ಆ ಸಂದರ್ಭವ ಪಾಷಂಡ ಮತವು ದುರುಪಯೋಗ ಮಾಡುತ್ತಿರಲು ಅವತರಿಸಿದನು ಮೋಹಿನಿ ನಂದನ ಅವತರಿಸಿದನು ಮೋಹಿನಿ ನಂದನ ಮಣಿಕಂಠನಾಗಿ
ತಾಯಿಯ ಕ್ಷುದ್ರ ದೃಷ್ಟಿ ಬಿತ್ತು ಮಣಿಕಂಠನ ಮೇಲೆ. ತಾಯಿಯನ್ನೇ ಶತ್ರುವಾಗಿ ಮಾಡಿತು ಆ ಮಾತ ಮಾಯೆ. ತಾಳಲಾರದ ರೋಗದಿಂದ ಬಳಲುವಂತೆ ನಟಿಸಿದಳು. ಹುಲಿಯ ಹಾಲೆ ಔಷಧವು ಎಂದು ಬೇಡಿಸಿದಳು. ಮಣಿಕಂಠನು ಹುಲಿಯ ಬೇಟೆಗೆಂದು ಒಬ್ಬನೇ ಕಾಡಿಗೆ ಹೊರಟನು. ಒಬ್ಬನೇ ಕಾಡಿಗೆ ಹೊರಟನು. ಇದ ನೋಡಿದ ಇಂದ್ರನು ತಾನೇ ಹುಲಿಯಾದನು. ಮಿಕ್ಕೆಲ್ಲ ದೇವರುಗಳು ತಾವು ಹುಲಿ ರೂಪ ತಾಳಿದರು. ಹುಲಿ ರೂಪ ತಾಳಿದರು. ಸ್ವಾಮಿ, ನೀನು ಇಲ್ಲೇ ಸದಾ ಕಾಲ ನೆಲೆಸಿ ನಿನ್ನನ್ನು ಸೇವಿಸುವ ಭಾಗ್ಯವನ್ನು ನನಗೆ ಕರುಣಿಸು. ಅವಶ್ಯವಾಗಿ ಶಬರಿ, ನಾನು ನನ್ನ ಕರ್ತವ್ಯವನ್ನು ಮುಗಿಸಿ ಇಲ್ಲಿಯೇ ನೆಲೆಸುವೆನು. ಇನ್ನು ಮುಂದೆ ಈ ಸ್ಥಳವು ಶಬರಿಮಲೆ ಎಂದೇ ಪ್ರಸಿದ್ಧವಾಗುತ್ತದೆ. ಧನ್ಯೋಸ್ಮಿ ಸ್ವಾಮಿ, ಧನ್ಯೋಸ್ಮಿ. ಹುಲಿ ಗುಂಪಿನೊಂದಿಗೆ ಮಣಿಕಂಠನು ಅರಮನೆಯನ್ನು ಸೇರಿದನು. ಹುಲಿ ಗುಂಪಿನೊಂದಿಗೆ ಮಣಿಕಂಠನು ಅರಮನೆಯನ್ನು ಸೇರಿದನು. ಹುಲಿ ಗುಂಪಿನೊಂದಿಗೆ ಮಣಿಕಂಠನು ಅರಮನೆಯನ್ನು ಸೇರಿದನು.
ದಿರಿ ಹಾಲನು. ಮಣಿಕಂಠ, ಮನುಜನಲ್ಲ ನೀ, ನಮ್ಮನ್ನುದ್ಧರಿಸಿ ಬಂದಿರುವ ದೇವನು. ನಮ್ಮೀ ಅಪರಾಧವನ್ನು ಮನ್ನಿಸಿ ಈ ಸಿಂಹಾಸನವನ್ನೇರಿ ನಮ್ಮನ್ನು ರಾಜ್ಯವನ್ನು ಪರಿಪಾಲಿಸು. ತಂದೆಯೇ, ನಾನಿಲ್ಲಿ ಅವತರಿಸಿದ್ದು ರಾಜನಾಗಿ ರಾಜ್ಯಭಾರವನ್ನು ಮಾಡುವುದಕ್ಕಲ್ಲ. ಆ ಆಶಯವೂ ನನಗಿಲ್ಲ. ನಾನಿಲ್ಲಿ ಬಂದದ್ದು ಅಧರ್ಮವು ವಿಜೃಂಭಿಸುತ್ತಿದ್ದ ಈ ನಾಡನ್ನು ಮತ್ತೆ ಸರಿಯಾದ ದಾರಿಯಲ್ಲಿ ಮುನ್ನಡೆಸಲು. ಇನ್ನು ಮುಂದೆ ನೀವೆಲ್ಲರೂ ನಮ್ಮ ಸನಾತನ ಧರ್ಮವನ್ನು ನಿಷ್ಠೆ ಶ್ರದ್ಧೆಯಿಂದ ಪಾಲಿಸಿರಿ. ಹರಿಹರರಲ್ಲಿ ಭೇದವನೆನಿಸದಿರಿ. ಅನ್ಯ ಮತಕ್ಕೆ ಮನಸೋಲದಿರಿ. ನಾನಿನ್ನು ಶಬರಿಗಿರಿಯ ಮೇಲೆ ನೆಲೆಸಿ ನಿಮ್ಮೆಲ್ಲರನ್ನೂ ಪೋಷಿಸುತ್ತೇನೆ. ಅಧರ್ಮ ಹೆಚ್ಚಾದಾಗ ನನ್ನ ಅವತಾರವು ಮತ್ತೊಮ್ಮೆ ಆಗುವುದು. ಕಳೆದವು. ದಶಕಗಳೇ ಉರುಳಿದವು. ಮತ್ತೆ ಕೇರಳದಿ ಕಳ್ಳರ ತುರುಷ್ಕರ ದಾಳಿ ಹೆಚ್ಚಾಯಿತು. ಮತ್ತೊಮ್ಮೆ ಅವತರಿಸಿದನು ಕಿರಾತಶಾಸ್ತನು ಉದಯನ ಎಂಬುವವನ ಮಗುವಾಗಿ. ಆ ಮಗುವಿಗೆ ಅಯ್ಯನಾರ್ ಎಂದು ಹೆಸರಿಟ್ಟರು. ಆ ಬಾಲಕನು ಮುಂದೆ ಮಹಾಪರಾಕ್ರಮಿಯಾಗಿ ಬೆಳೆದು ತನ್ನ ತಾತನ ಬಳಿ ಸೇರಿ ಕೇರಳವರ್ಮನಾದನು. ಕಳ್ಳವಾವರನನು ಯುದ್ಧ ಮಾಡಿ ಸೋಲಿಸಿದ. ಕಳ್ಳವಾವರನನು ಯುದ್ಧ ಮಾಡಿ ಸೋಲಿಸಿದ. ತನ್ನ ಅಂಗರಕ್ಷಕನಾಗಿಸಿದ. ಅಂಗರಕ್ಷಕನಾಗಿಸಿದ. ಅಡವಿ ಜನರ ತಾಂಡಕ್ಕೆ ಅವನೊಂದಿಗೆ ತಾನಡೆದ. ಅವನೊಂದಿಗೆ ಬೆರೆತ. ಅವನೊಂದಿಗೆ ಬೆರೆತ. ಬಳಿಗೆ ಬಂದಿಹನೆಂದರಿತ ಜನ. ದೇವರೇ ನಮ್ಮ ಬಳಿಗೆ ಬಂದಿಹನೆಂದರಿತ ಜನ. ಸ್ವಾಮಿ ತಿಂದಕ್ಕ ತೋಂ ತೋಂ ಅಯ್ಯಪ್ಪ ತಿಂದಕ್ಕ ತೋಂ ತೋಂ. ಸ್ವಾಮಿ ತಿಂದಕ್ಕ ತೋಂ ತೋಂ ಅಯ್ಯಪ್ಪ ತಿಂದಕ್ಕ ತೋಂ ತೋಂ. ಸ್ವಾಮಿ ತಿಂದಕ್ಕ ತೋಂ ತೋಂ
ಶಬರಿಗಿರಿಯ ಮೇಲಿದ್ದ ಮಣಿಕಂಠನ ಆಲಯವ ಪುನರ್ನಿರ್ಮಿಸಿ ಜೀರ್ಣೋದ್ಧಾರಗೈದ ಅಯ್ಯನಾರನು ಅಯ್ಯಪ್ಪನು ಕಡೆಯಲ್ಲಿ ತಾನು ಜ್ಯೋತಿ ರೂಪದಲ್ಲಿ ಮಣಿಕಂಠನ ಪ್ರತಿಮೆಯಲ್ಲಿ ಲೀನನಾದನು ಹಾಗಾಗಿಯೇ ನನಗೆ ಧರ್ಮಶಾಸ್ತ್ರ, ಮಣಿಕಂಠ, ಭೂತನಾಥ ಹೀಗೆ ಹಲವು ನಾಮಗಳಿದ್ದರೂ ಈಗಲೂ ನನ್ನ ಭಕ್ತರು ನನ್ನನ್ನು ಪ್ರೀತಿಯಿಂದ ಕರೆಯುವುದು ಓಂ ಸ್ವಾಮಿಯೇ ಶರಣಮಯ್ಯಪ್ಪ ಗೆಲ್ಲುಂ ಗೆಲ್ಲಾದಿ ವೀರನೇ ಶರಣಮಯ್ಯಪ್ಪ ಬಿಲ್ಲಾಳಿ ವೀರನೇ ಶರಣಮಯ್ಯಪ್ಪ ವೀರಮಣಿಗಂಟನೇ ಶರಣಮಯ್ಯಪ್ಪ ಪನ್ನು ಪದಿನೆಟ್ಟಾಂಬಡಿ ವಾಸನೆ ಶರಣಮಯ್ಯಪ್ಪ ಶಬರಿಮಲೆ ವಾಸನೆ ಶರಣಮಯ್ಯಪ್ಪ ಧರ್ಮಶಾಸ್ತಾವೇ ಶರಣಮಯ್ಯಪ್ಪ हरिवरासनं विश्वमोहनं हरिधरीश्वरम् आराध्यपादुकम् हरिविमर्दनं स्वामि नित्यनर्तनं हरिहरात्मजं देवमाश्रये शरणमय्यप्पा स्वामि शरणमय्यप्पा शरणमय्यप्पा स्वामि शरणमय्यप्पा शरणकीर्तनं भक्तमानसं भरणलोलुपं स्वामि नर्तनालसम् अरुणभासुरं स्वामि भूतनायकं हरिहरात्मजं देवमाश्रये शरणमय्यप्पा स्वामि शरणमय्यप्पा शरणमय्यप्पा स्वामि शरणमय्यप्पा प्रणयसत्यकं प्राणनायकं प्रणतकल्पकं स्वामि सुप्रभाञ्चितं प्रणवमन्दिरं स्वामि कीर्तनप्रियं हरिहरात्मजं देवमाश्रये शरणमय्यप्पा स्वामि शरणमय्यप्पा शरणमय्यप्पा स्वामि शरणमय्यप्पा तुरगवाहनं सुन्दराननं वरगरायुधं स्वामि वेदवर्णितं गुरुकृपाकरं स्वामि कीर्तनप्रियं
हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा त्रिभुवनार्चितं देवतात्मकं त्रिनयनप्रभुं स्वामी दिव्यदेशिकं त्रिदशपूजितं स्वामी चिन्तितप्रदं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा भवभयापहं भावुकावहं भुवनमोहनं स्वामी भूतिभूषणं धवलवाहनं स्वामी दिव्यवारणं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा कलमृदुस्मितं सुन्दराननं कलभकोमलं स्वामी गात्रमोहनं कलभकेसरी स्वामी वाजिवाहनं हरिहरात्मजं देवमाश्रये शरणमय्यप्पा स्वामी शरणमय्यप्पा शरणमय्यप्पा स्वामी शरणमय्यप्पा श्रुतजनप्रियं चिन्तितप्रदं श्रुतिविभूषणं स्वामी साधुजीवनं श्रुतिमनोहरं स्वामी गीतलानसं हरिहरात्मजं देवमाश्रये शरणमय्यप्पा स्वामी शरणमय्यप्पा 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 स्वामी शरणमय्यप्पा स्वामी शरणमय्यप्पा